ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ಐ ಎಮ್ ಚರಣ್. ನಾನು ಮಂಡೇ ಅನಾಲಿಸಿಸ್ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ, ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ ಮಾತ್ರ ಕಳಿಸಿದ್ದು. ಆ ಲೆವೆಲ್ಸ್ ಇವಾಗ ನಿಮ್ಗೆ ತೋರಿಸಿದ್ರೆ ಪ್ರಯೋಜನ ಇಲ್ಲ, ಯಾಕೆಂದರೆ ಸ್ವಲ್ಪ ಜನ ನಂಬೋದು, ಸ್ವಲ್ಪ ಜನ ನಂಬದೇ ಇರ್ಬೋದು. ಬಟ್ ಲೆವೆಲ್ಸ್ ತುಂಬ ಅಕ್ಯುರೇಟಾಗಿ ವರ್ಕ್ ಆಗಿದ್ದಾವೆ. ಬ್ಯಾಂಕ್ ನಿಫ್ಟಿಲಿ ಗ್ಯಾಪ್ ಅಪ್ ಓಪನ್ ಆಯಿತು, ಲೆವೆಲ್ ಚೇಂಜ್ ಮಾಡ್ಕೊಂಡ್ವಿ. ಬ್ಯಾಂಕ್ ನಿಫ್ಟಿ ತುಂಬ ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ. ಝೂಮ್ ಮಾಡಿ ಚೆಕ್ ಮಾಡಿಕೊಂಡ್ರೆ ಕೂಡ ವರ್ಕ್ ಆಗಿದ್ದಾವೆ. ಇಲ್ಲಿತ್ತು ನಮ್ಮ ಲೆವೆಲ್, ತುಂಬ ನೀಟಾಗಿ ವರ್ಕ್ ಆಗಿದೆ ಬ್ಯಾಂಕ್ ನಿಫ್ಟಿಲಿ. ಓಕೆ, ಅದು ಬಿಡಿ. ಈಗ ನಾಳೆ ಏನು ಮಾಡಬೇಕು? ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ಫ್ಲ್ಯಾಟ್ ಓಪನ್ ಆದರೆ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆದರೂ ಪರವಾಗಿಲ್ಲ. ಅಂದರೆ ಈ ಝೋನ್ ಒಳಗಡೆ ಓಪನ್ ಆಗಬೇಕು, ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. 56,800 ಫಸ್ಟ್ ಟಾರ್ಗೆಟ್, ಇದು ಫಸ್ಟ್ ಟಾರ್ಗೆಟ್. ರೆಸಿಸ್ಟೆನ್ಸ್ವರೆಗೂ ಟ್ರಯಲ್ ಮಾಡ್ಬೋದು. ಈ ಝೋನ್ ಏನಿದೆ, ಈ ಬ್ಲೂ ಕಲರ್ ಬಾಕ್ಸ್ ಕಾಣ್ತೀವಿ, ಗ್ರೀನ್ ಕಲರ್ ಬಾಕ್ಸ್, ಇದು ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಬೋದು. ಡೇ ಲೋ ಬ್ರೇಕ್ ಆಯ್ತಂತ ಸೆಲ್ ಮಾಡೋ ಕಾನ್ಸೆಪ್ಟ್ ಇಲ್ಲ. ಸಪೋರ್ಟ್ ಝೋನ್ ಬ್ರೇಕ್ ಆದರೆ ಸೆಲ್ ಮಾಡ್ಕೋಬೋದು, ಇದ್ರ ಮೇಲೆ ಬೈ ಪ್ಲ್ಯಾನ್ ಮಾಡ್ಕೋಬೋದು. ಇದ್ರ ಒಳಗಡೆ ವೇಟಿಂಗ್ ಫಾರ್ ಬ್ರೇಕ್ಔಟ್ ಎಂಟ್ರಿ. ಓಕೆ, ಇದು ಬ್ಯಾಂಕ್ ನಿಫ್ಟಿನೂ ಸೇಮ್, ತುಂಬ ದೊಡ್ಡ ಗ್ಯಾಪ್ ಅಪ್ ಓಪನ್ ಆಗಿದೆ. ಈಗ ನಿಫ್ಟಿ ರೆಸಿಸ್ಟೆನ್ಸ್ ಕ್ರಾಸ್ ಆದರೆ, ಟುಡೇ ಹೈ ಬ್ರೇಕ್ ಆದರೆ ಎಲ್ಲರೂ ಬೈ ಮಾಡ್ತಾರಂದರೆ ಅದು ಇಲ್ಲ. 305 ರೆಸಿಸ್ಟೆನ್ಸ್ ಏನಿದೆ, ಇದು ಬ್ರೇಕ್ ಮಾಡಿದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ಈ ಸಪೋರ್ಟ್ ಇವತ್ತಿನ ಲೋ ಏನಿದೆ, ಇದು ಬ್ರೇಕ್ ಆಗಿದೆ ಅಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀವಿ. ಯಾಕಂದರೆ ಇವತ್ತು ಫುಲ್ ಡೇ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಹೈ ಲೋ ಒಳಗಡೆ ಮಾರ್ಕೆಟ್ ಇದ್ದೋಯ್ತು, ಏನೂ ಮೂಮೆಂಟಮ್ ಬಂದಿಲ್ಲ, ಏನು ಎಂಟ್ರಿನೂ ಬಂದಿಲ್ಲ. ಹಂಗಂದ್ರೆ ನೀವು ಟ್ರೇಡ್ ಮಾಡಿಲ್ವ ಅಂದರೆ ಮಾಡಿದ್ದೀನಿ, ಅದು ತೋರಿಸ್ತೀನಿ ನಾನು. ಇದು ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್, ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್. ಓಕೆ, ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ಇದು ಬ್ರೇಕ್ ಆದರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಬೋದು ಗ್ಯಾಪ್ ಕವರ್ ಮಾಡೋಕ್ಕೆ. ಬಟ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಬರಬೇಕು. ಫಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ, ಅದಾದಮೇಲೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡಬೇಕು. ಇದ್ರ ಮೇಲೆ ಬೈಯಿಂಗ್, ಇದ್ರ ಒಳಗಡೆ ನೋ ಟ್ರೇಡ್. ಓಕೆ, ಇದ್ರ ಒಳಗಡೆ ನೋ ಟ್ರೇಡ್. ಇದು ನಿಫ್ಟಿ ಲೆವೆಲ್ಸ್. ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ, ಇವತ್ತು ಏನು ಟ್ರೇಡ್ ಮಾಡಿದ್ವಿ ನೋಡೋಣ. ಇದು ಟೆಲಿಗ್ರಾಮ್. ಬೆಳಗ್ಗೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ, ಗ್ಯಾಪ್ ಅಪ್ ಓಪನ್ ಆಗಿದೆ. ಅದಾದಮೇಲೆ ಲೋ ವಾಲ್ಯೂಮ್ ಮಾರ್ಕೆಟ್ ಅಂತ, ಈಗ ಮಾರ್ಕೆಟ್ ಮುಗಿದ ಮೇಲೆ ಬಂದು ಸೈಡ್ ವೇಸಲ್ಲಿದೆ ಅಂತ ಹೇಳ್ತಿಲ್ಲ. ಬಿಫೋರ್ ಮಾರ್ಕೆಟ್ ಲೋ ವಾಲ್ಯೂಮ್ ಅಂತೇಳಿ ಅಪ್ಡೇಟ್ ಮಾಡಿದ್ದೆ. ಇವತ್ತು ಮಾರ್ಕೆಟ್ ಸೈಡ್ ವೇಸಲ್ಲಿ ಇತ್ತಾ ಇಲ್ವ ಅಂತ ನೀವು ನೋಡಿ ಹೇಳಿ. ಆ್ಯಂಡ್ 50 ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕ್ ಆಗೋವರೆಗೂ ಲೋ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಅದು ಬ್ರೇಕೇ ಆಗಿಲ್ಲ, ಹೈ ಲೋ ಬ್ರೇಕೇ ಆಗಿಲ್ಲ. ಪ್ಲಸ್ ಲೋ ವಾಲ್ಯೂಮ್ ಮಾರ್ಕೆಟ್ ಕೂಡ ಪರ್ಫೆಕ್ಟಾಗಿ ವರ್ಕ್ ಆಯಿತು. ಈಗ ನಾವೇನು ಟ್ರೇಡ್ ಮಾಡಿದ್ವಿ ಅಂದರೆ, ಅದ್ರ ಒಳಗಡೆ ಒಂದು ಟ್ರೇಡ್ ಪ್ಲ್ಯಾನ್ ಮಾಡಿದ್ವಿ 380ಇಂದ 420ವರೆಗೂ. ಅದು 410ವರೆಗೂ ಬಂತು ಪ್ರಾಫಿಟ್. 410 ಬೇಕಾದರೆ ಪ್ರೈಸ್ನ ಚೆಕ್ ಮಾಡ್ಕೊಳ್ಳಿ. 410 ಇಲ್ಲಿವರೆಗೂ ಬಂದಿದೆ. ಟಾರ್ಗೆಟ್ ಡನ್, ಇಲ್ಲಿದೆ ಸ್ಕ್ರೀನ್ಶಾಟ್. ಅದಾದಮೇಲೆ ಎಕ್ಸಿಟ್ ಮಾಡಿಬಿಟ್ವಿ, ಇನ್ನು ಹೋಗಲ್ಲ ಇದು ಅಂತ, ಮಾರ್ಕೆಟಲ್ಲೇ ಇದ್ದೋಯ್ತು. ಇದು ಇವತ್ತು ನಾವು ಟ್ರೇಡ್ ಮಾಡಿರೋದು. ಓಕೆ, ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ರೆ ನಾವು ಟ್ರೇಡ್ ಮಾಡಿರೋದು. ಈಗ ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನಾದರೂ ಎಜುಕೇಷನಲ್ ಪರ್ಪಸಾಗಿ ಪೋಸ್ಟ್ ಮಾಡ್ತೀನಿ. ನಿಮ್ಗೆ ಹೆಲ್ಪ್ ಆದರೆ ನೋಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ, ಆಫ್ಲೈನ್ ಆನ್ಲೈನ್ ಎಲ್ಲ. ಓಕೆ, ಟೆಲಿಗ್ರಾಮ್ ಜಾಯ್ನ್ ಆಗೋರು ಮಾತ್ರ 100% ನಿಮ್ಮ ಪ್ರೂಫ್ ಸೆಂಡ್ ಮಾಡಲೇಬೇಕು. ಇಲ್ಲಿ ರಿಕ್ವೆಸ್ಟ್ ಬರುತ್ತಲ್ಲ, ಇವರು ಇದೇ ನಂಬರ್ಗೆ ಪ್ರೂಫ್ ಸೆಂಡ್ ಮಾಡಿದ್ರೆ, ಯಾವುದಾದ್ರೂ ಒಂದು ID ಕಾರ್ಡ್ ಪ್ರೂಫ್ ಸೆಂಡ್ ಮಾಡಿದ್ರೆ ಮಾತ್ರ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಆ್ಯಡ್ ಮಾಡಲ್ಲ. ಓಕೆ, ಯಾರಾದರೂ ರಿಕ್ವೆಸ್ಟ್ ಕಳಿಸಿ ನಿಮ್ಮ ಪ್ರೂಫ್ ಸೆಂಡ್ ಮಾಡಿದ್ರೆ ಮಾತ್ರ ಆ್ಯಡ್ ಆಗ್ತೀರಾ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.